ಜವಾಬ್ದಾರಿನ ಕಲಿಯದೆ ಹೋದರೆ ಬರೋದಿಲ್ಲ ಜವಾಬ್ದಾರಿ. ತಪ್ಪು ಮಾಡೋದಿದ್ರೆ ತಪ್ಪೇ ಮಾಡಬೇಕು, ಆಮೇಲೆ ಅನ್ಬೋದು ಸಾರಿ. ಉದ್ಧಾರ ಆಗೋಕು ಹಾಳಾಗೋಗೋಕು ವ್ಯತ್ಯಾಸ ಏನಿಲ್ಲ ಭಾರಿ. GPS ಹಿಡ್ಕೊಂಡು ಕಣ್ಮುಚ್ಚಿ ನುಗ್ಗೋಣ, ಸಿಗಲಿ ಸಿಗದೇ ಇರ್ಲಿದ್ದಾರೆ. ಗೊತ್ತಿಲ್ಲ ಇಲ್ಲಿಂದ ಮುಂದಲ್ಲಿ ಹೋಗೋದು, ನಾವು ಯಾವತ್ತಿದ್ರೂ ನಮಗೇನೆ ಸಿಗಬಾರ್ದು. ಡಬ್ಬ ನನ್ನ ಮಕ್ಕಳಂತ ನಮ್ಮನ್ನ ಅನ್ಬೋದು, ನಾವೇ ಬೈಕತ್ತೀವಿ ನೀವ್ಯಾರು ಬೈಬಾರ್ದು. ಒಟ್ಟಲ್ಲಿ ನಮ್ಮ ಮುಂದೆ ಯಾವನು ಬರಬಾರ್ದು. ಈ ಕೊಬ್ಬು ನಮಗಲ್ಲ, ನಮ್ಮ ಜಾಗ ನೀದು. ಈ ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಗೋದಿಲ್ಲ. ನಿಂತ್ಕೊಂಡ್ರು ಕುಂತುಕೊಂಡ್ರು ಸರಿ ಹೋಗೋದಿಲ್ಲ. ಗಡಿಯಾರದ ಮುಳ್ಳಿಗೆ ಮರ್ಯಾದೆಯಿಂದ 24 ಗಂಟೆ ಸಾಕಾಗೋದಿಲ್ಲ. ನಾಷ್ಟ ಹೇಳಕ್ಕೆ ಮತ್ತೆ ಟಮಾಟೆ ಹಾಕ್ಲೇನು ಉಪ್ಪಿಟ್ಟಿಗೆ ಬೇಡ. ಬೈದು ಕೊಡಾತಿ ಅಜ್ಜ. ಪಿಕ್ಚರ್ ಹಚ್ಲಿ, ಚಾರ್ಜ್ ಆಗೈತೆ. ಹಾಕ್ತೀನಿ ತಡಿ ಒಗ್ಗರಣೆ. ನೀ ತೋರಿಸ್ಕೊಂಡಿ ಅಜ್ಜ, ನೀ ತೋರಿಸ್ಕೊಂಡಿ. ಹಾಂ ಹೌದೇನು? ನಾನು ಹಿಂಗೆ ಮ್ಯಾಗಿ ತುಂಬ ಅಂದಿದ್ದೆ. ಹಾಂ ನಿನ್ನೆ ರಾತ್ರಿ ಹೇಳಿದ್ದೆ. ಉಂಡು ಹೋಗ್ಬಿಡ್ತಾರ ಹುಡುಗರು. ಇಂಥ ಹುಡುಗರು ಉಂಡುಂಡು ತಮ್ಮ ರೂಮಿಗೆ ಹೋಗ್ಬಿಡ್ತಾರ. ಆ ರೂಮ್ನಾಗಿದ್ದ ಬರ್ತಾವ, ಉಣ್ತಾವ, ತಮಗೆ ಬೇಕಾಗಿದ್ದು ಉಣ್ತಾವ, ಬೇಡಾಗಿದ್ದು ಬಿಟ್ಟು ಹೋಗ್ಬಿಡ್ತಾವ. ರೊಕ್ಕ ಎಷ್ಟು ಇರ್ತದ ಅದಕ್ಕೆ? ತಿಂಗಳ ರೊಕ್ಕ ಇರ್ತದ ಅದಕ್ಕೆ. ಇನ್ನೂ ಅಷ್ಟೆಲ್ಲ ಆಗಿಲ್ಲ. ಅಲ್ಲಿ ನಾವಿದ್ದಲ್ಲ ಹಿಂಗೆ ಮಾಡ್ತಿದ್ರು. ನಮಗೆ ಇದ್ದಿದ್ದಿಲ್ಲ, ನಾವು ಇದ್ವಲ್ಲ ಅವಾಗ. ನಾವು 2 ವರ್ಷ ನಾನು ಆಕಿಗೆ ಅವ್ರು ಇದ್ವಿ. ಏನು ಅಲ್ಲಿ ಕರೆಕ್ಟಾಗಿ ಕೊಡ್ತಿದ್ದಿಲ್ಲ ಅಷ್ಟು. ಮತ್ತು ನಾವಿದ್ದಲ್ಲಿ ಮತ್ತೆ ಇಷ್ಟು ಕೊಡ್ತಿದ್ರು. ಮತ್ತೆ ಒಂದು ಏನೋ ನೊಣಗಳು ಹಂಗಿಲ್ಲ, ಒಂದು ಕೂದು ಬರೋಂಗಿಲ್ಲ, ಕಂಪ್ಲೇಂಟ್ ಮಾಡ್ತಿದ್ರು ಅವರು. ಬಂದು ವಾಪಸ್ ಹುಡುಗರು, ಇಂಥ ಹುಡುಗರು ಕಂಪ್ಲೇಂಟ್ ಮಾಡ್ತಿದ್ರು ಅವರು. ದೊಡ್ಡ ಶ್ರೀಮಂತ ಮಕ್ಕಳು ಅವು, ದೊಡ್ಡ ಹಾಸ್ಟೆಲ್ ದೊಡ್ಡ 70-80 ಹುಡುಗರು ಇದ್ದು ನೋಡು ನಾವಿದ್ದಲ್ಲಿ. ಕಂಪಲ್ಸರಿ ಮತ್ತೆಲ್ಲ ಕಂಪಲ್ಸರಿ ಮಾಡಬೇಕ. ಒಂದೇನು ಬರೋಂಗಿಲ್ಲ, ಒಂದು ಇಳಿ ಬರೋಂಗಿಲ್ಲ, ಒಂದು ಕಡ್ಡಿ ಬರೋಂಗಿಲ್ಲ. ಕಡ್ಡಿ ಬಂದಿದ್ದು ತಮ್ಮನ್ನು ತೋರಿಸ್ತಿದ್ರು ಅವರು. ಹಿಂಗೆ ನಿತ್ತಿ ಬರತ್ತೋಡ ಆಂಟಿ ಅಂತಂದು. ಬಟ್ರಿ ಅಡುಗೆ ಮಾಡೋರು ಎಷ್ಟು ಮಂದಿ? ಮುಂಜಾನೆ ಒಂಥರ ಅಡುಗೆ ಮಾಡೋರು ಬೇರೆ, ನಿಮ್ಮ ಮತ್ತೆ ಒಂಥರ ಮಾಡೋರು ಬೇರೆ ಅಡುಗೆ. ಅಲ್ಲಿ ಕಾಯಿಪಲ್ಲೆ ಹಚ್ಚಾಕ, ಚಪಾತಿ ಮಾಡಾಕ ಇನ್ನೊಂದು ದೊಡ್ಡ ಹಾಸ್ಟೆಲ್ ಅನ್ಸದ. ದೊಡ್ಡ ಹಾಸ್ಟೆಲ್ ನಮ್ದು ಸಣ್ಣದ. ದೊಡ್ಡ ಹಾಸ್ಟೆಲ್ 5 ಮಂದಿ ಚಪಾತಿ ಮಾಡಾಕ, ಕಾಯಿಪಲ್ಲೆ ಹಚ್ಚಾಕ. ಮುಂಜಾನೆ 8:00 ಬಂದ್ರೆ ಸಂಜೆ ಮುಂದೆ ಮಧ್ಯಾಹ್ನ 2-3 ಗಂಟೆಗೆ ಹೋಗಿದ್ರು. ಸಂಜೆ ಮುಂದೆ ಚಪಾತಿ ಮಾಡಿ ಹೋಗ್ಬೇಕು ಅವರು. ಮುಂಜಾನೆ ಚಪಾತಿ, ಮಧ್ಯಾಹ್ನ ಚಪಾತಿ, ಸಂಜೆ ಚಪಾತಿ.
ಎರಡು ಚಪಾತಿ ಕಾಯಿಪಲ್ಲೆ ಹೆಚ್ಚಿ ಮುಂಜಾನೆ ನಾಷ್ಟಾಕ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿ ಇಟ್ಟು ಹೋಗ್ತಿದ್ರು ಅವ್ನ ಹೆಚ್ಚಿ ಫ್ರಿಜ್ನಾಗ ಇಡ್ಬೇಕು ಫ್ರಿಜ್ ಇತ್ತು ಫ್ರಿಜ್ ದೊಡ್ಡ ಫ್ರಿಜ್ ಇತ್ತು ನಾವು ಹಾಲು ಕಾಸೋದು ಕಾಲೇಜ್ ಹೈಸ್ಕೂಲ್ ಅಕ್ಕ ನಿಮ್ದು ಕಾಲೇಜಿಂದ ನಾವು ಸಣ್ಣ ಹುಡುಗರು ಐದನೇ ಆರನೇ ಇದ್ವಿ ಅವಾಗ ನಮ್ದು ದೊಡ್ಡ ಹುಡುಗರು ಏನು ತಿಂತಾವು ಒಬ್ಬ ಬೇಕಿರಾಟ ತಿಂತಾ ಇರ್ತಿದ್ರು ಎಮ್ಮು ಗಡ್ಡು ಇಂಥ ಒಂದು ಪ್ಯಾಂಟ್ ಹಾಫ್ ಪ್ಯಾಂಟ್ ಹಾಕೊಂಡು ಇದ ಬಂದಾಗ ಅವು ನೋಡಿದ್ರೆ ಕೂಡ್ ತಿಂತಿದ್ದಿಲ್ಲ ಬಿಡ ಅವು ಒಂದು ಎರಡು ಚಪಾತಿ ತಿಂತಿದ್ವು ತರಿಸ್ಕೊಂಡು ತಿಂತಿದ್ವು ಹೊರಗೆ ಹಿಂಗತಿಗೆ ತಮಗೆ ಬೇಕಾಗಿದ್ದು ಹೊರಗೆ ತಮ್ಮಂದು ಅವತ್ತು ಊಟನ ಮಾಡ್ತಿದ್ದಿಲ್ಲ ಅವರು ಅದನ್ನ ತಿಂದು ಅದನ್ನ ಹೊರಗಿಂದ ಹೊಟ್ಟೆ ತಿಂತಾರೆ ಮತ್ತು ಹೊರಗಿಂದ ಹಾಕಿ ಊಟ ಮಾಡ್ತಾರೆ ಅವರು ಅದನ್ನ ಚಪಾತಿ ಪಲ್ಯ ಬಿಡ್ತಿದ್ವ ಅದನ್ನ ಏನಾರು ತರ್ಸ್ಕೊಂಡು ತಿಂದು ಅದನ್ನ ಕೊಟ್ಟಿದ್ರು ಅವು ಎಮ್ಮು ಗೊಡ್ಡು ಅದು ಸುಖದ ಬೆಳಕಿಂದ ಏನು ದಾಕಿಲ್ಲ ದಾಕಿಲ್ಲ ಊಟ ಇದು ಒಮ್ಮೆ ಬ್ಯಾಸರ ಆತಂದ್ರೆ ತಮ್ಮ ತಿಂತಿದ್ವು ಈಗ ಮ್ಯಾಗ ರೂಮ್ ಇತ್ತು ಮ್ಯಾಗ ರೂಮ್ ಇದ್ವು ಅವರು ಹಾಸ್ಟೆಲಿನು ಅವ್ರು ಮಕ್ಕೊಂಡು ನಾವು ತಳಗಿದ್ವಿ ಅವು ನಮ್ದು ಬೆಡ್ ಬೇರೆ ಇದ್ವು ಅವ್ರವ್ರು ಬೆಡ್ ಇಬ್ಬರು ಮೂರು ಮಂದಿ